Hello my dear students, I welcome you to ESP English Educare students. In this session, I am going to discuss about the second part of the lesson around a medicinal creeper was written by ಪೂರ್ಣಚಂದ್ರ ತೇಜಸ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ESP ಇಂಗ್ಲಿಷ್ ಎಜುಕೇರ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಎಂಬ ಪಾಠದ ಒಂದು 2ನೇ ಆವೃತ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಮಾರ ಗಿಡಮೂಲಿಕೆಗಳಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳನ್ನ ನಿರೂಪಕರಿಗೆ ಹೇಳುತ್ತಿದ್ನು ಅಂತ. ಈ ಕಥೆಗಳು ತುಂಬಾ ಕುತೂಹಲವು ಹಾಗೇನೆ ಆಶ್ಚರ್ಯವನ್ನು ಉಂಟು ಮಾಡುವಂತಹ ರಸವತ್ತಾದ ಕಥೆಗಳು ಅಲ್ಲಿ ಮೂಡಿ ಬರ್ತಾವು ಅಂತ. One day it seems Mara had gone to the forest to bring some bamboo shoots home. ಒಂದ್ ದಿವಸ ಮಾರ ಬಂಬೂ ಶೂಟ್ಸ್ ಗಳನ್ನ ತರಲಿಕ್ಕೆ ಕಾಡಿಗೆ ಹೋಗಿರ್ತಾನು. With his hands thrust through the bamboo cane. When he was cutting the shoot, he accidentally cut his hand. ಯಾವಾಗ ಆ ಬಂಬೂ ಶೂಟ್ಸ್ ಗಳನ್ನ ಯಥಾವತ್ತಾಗಿ ಕತ್ತರಿಸುವ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆ ಕುಡುಗೋಲು ಏನಿರ್ತದೋ ಆ ಚೂಪಾಗಿರ್ತಕ್ಕಂಥ ಕುಡುಗೋಲು ಅವನ ಕೈ ಮೇಲೆ ಬೀಳ್ತದೆ, ಕೈ ಕಟ್ಟಾಗಿರ್ತದೆ ಅಂತ. ದ ಶಾರ್ಪ್ ಸಿಕ್ಕಲ್ ಹ್ಯಾಡ್ ಅಪಿರೆಂಟ್ಲಿ ಕಟ್ ಆನ್ ಆರ್ಟರಿ ಅಂಡ್ ಇಟ್ ಸ್ಟಾರ್ಟೆಡ್ ಬ್ಲೀಡಿಂಗ್ ಕಾಪಿಯಸ್ಲಿ ಇನ್ ಸ್ಪರ್ಟ್ಸ್. ಹೆಂಗ ಅಂತ ಹೇಳಿದ್ರೆ ಆ ಚೂಪಾಗಿರ್ತಕ್ಕಂಥ ಕುಡುಗೋಲು ಅವನ ಕೈ ಮೇಲೆ ತಾಕಿದಾದ್ಮೇಲೆ ಅವನ ನಾಡಿ ಕಡ್ದು ಏನಾಗುತ್ತಾ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ರಕ್ತವನ್ನ ಬರ್ಲಿಕ್ಕೆ ಯಥಾಚಿತ್ತವಾಗಿ ಅದು ಹೊರಗೆ ಬರ್ತಾ ಇರ್ತದೆ ಅಂತ. Everyone around was alarmed and someone brought some leaf, pressed it against the wound and bandaged it with a cloth torn from one of their lungis. ಅಲ್ಲಿ ಏನಾಗುತ್ತಾ ಅಂತ ಹೇಳಿದ್ರೆ ಮಾರನ ಕೈ ಕಟ್ಟಾದ್ಮೇಲೆ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಏನ್ ಮಾಡಿರ್ತಾರೆ, ಅವರನ್ನ ಸುತ್ತುವರಿತಾರೆ. ಸುತ್ತುವರಿದ ತಕ್ಷಣ ಅದರಲ್ಲಿ ಒಬ್ರು ಏನ್ ಮಾಡಿರ್ತಾರೆ, ಅಲ್ಲಿರ್ತಕ್ಕಂಥ ಕೆಲವೊಂದು ಎಲೆಯನ್ನು ತಂದು ಆ ಗಾಯವಾಗಿರ್ತಕ್ಕಂಥ ಭಾಗದಲ್ಲಿ ಅವನನ್ನ ಏನ್ ಮಾಡಿರ್ತಾರೆ, ಅದನ್ನ ಪ್ರೆಸ್ ಮಾಡಿ ಮುಚ್ಚಿಡ್ತಾರೆ. ಜೊತೆಗೆ ಅವರಲ್ಲಿರ್ತಕ್ಕಂಥ ಒಬ್ಬರ ಒಂದು ಪಂಚೆಯನ್ನ ಹರಿದು ಅದರಿಂದ ಬ್ಯಾಂಡೇಜ್ ಅನ್ನ ಮಾಡಿಟ್ಟಿರ್ತಾರೆ ಅಂತ. ಮಾರ held his wounded hand carefully so that it would not shake too much and went to the white man at Hulihindalu for proper dressing and treatment. The white man got out his first aid kit, cotton, medicines, antibiotic powder, etc. Opened the bandage and removed the leaf. Surprise. ಇಲ್ಲಿ ಏನಾಗುತ್ತಾ ಅಂತ ಹೇಳಿದ್ರೆ, ಯಾವಾಗ ಮಾರನ ಒಂದು ಕೈ ಗಾಯಗೊಳ್ತದೋ ಅದು ಒಂದು ಪ್ರಾಪರ್ ಡ್ರೆಸ್ಸಿಗಾಗಿ ಏನ್ ಮಾಡಿರ್ತಾನೆ ಮಾರ, ಯಥಾಚಿತ್ತವಾಗಿ ಆ ಒಂದು ದೂರದಲ್ಲಿರ್ತಕ್ಕಂಥ ಒಂದು ಹುಲಿಹಿಂಡಲು ಎಂಬ ಒಂದು ಪ್ರದೇಶಕ್ಕೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ವೈಟ್ ಮ್ಯಾನ್ ಏನು ಡಾಕ್ಟರ್ ಇರ್ತಾನೋ ಅವರನ್ನ ಪ್ರಾಪರ್ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಅವರನ್ನ ಭೇಟಿ ಆಗ್ತಾನೆ. ಡಾಕ್ಟರ್ ಅವರು ಯಥಾಚಿತ್ತವಾಗಿ ಏನ್ ಮಾಡಿರ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಫಸ್ಟ್ ಏಡ್ ಕಿಟ್ ಅನ್ನ ತಗೊಂಡಿರ್ತಾರೆ, ಕಾಟನ್ ತಗೊಂಡಿರ್ತಾರೆ, ಹತ್ತಿ ಅಂತ ಹೇಳ್ತೀವಲ್ರಿ, ಮೆಡಿಸಿನ್ ಅನ್ನ ಔಷಧಿಯನ್ನು ತಗೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಆಂಟಿಬಯೋಟಿಕ್ ಪೌಡರ್ ಕೂಡ ತಗೊಂಡಿರ್ತಾರೆ. ಯಾವಾಗ ಆ ಪ್ರಾಪರ್ ಡ್ರೆಸ್ಸಿಂಗ್ ಅನ್ನ ಮಾಡ್ಲಿಕ್ಕೆ ಅವರು ರೆಡಿ ಆಗಿರ್ತಾರೋ, ತಯಾರಾಗಿರ್ತಾರೋ, ಅದನ್ನ ಆ ಲೀಫು ಅದು ಬ್ಯಾಂಡೇಜ್ ಅನ್ನ ಕಟ್ಟಿರ್ತಕ್ಕಂಥದನ್ನ ತೆಗೆದ ತಕ್ಷಣ ಅವರಿಗೆ ಒಂದು ರೀತಿಲಿ ಆಶ್ಚರ್ಯ ಸಂಗತಿ ಅವರನ್ನ ಕಾಡ್ತದೆ ಅನ್ನುವಂಥದ್ದು. ದೇರ್ ವಾಸ್ ನೋ ಬ್ಲಡ್, ನೋ ವಂಡ್, ಇನ್ ಫ್ಯಾಕ್ಟ್ ನೋ ಸೈನ್ ಆಫ್ ಎನಿ wound having been there. ಅದನ್ನ ಓಪನ್ ಮಾಡಿದ ತಕ್ಷಣ ಆಶ್ಚರ್ಯಗೊಳ್ತಾ ಇರ್ತಾರೆ ಡಾಕ್ಟರ್ ಅವರು. ಏನು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರಕ್ತದ ಕಲೆಗಳು ಇರೋಲ್ಲ, ಯಾವುದು ಗಾಯದ ಕಲೆ ಇಲ್ಲ, ಒಂದು ಮಾರ್ಕ್ ಕೂಡ ಆ ಒಂದು ಭಾಗದಲ್ಲಿ ಕಾಣೋದಿಲ್ಲ ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. Now the white man became angry with Mara. ಅದನ್ನ ಕಂಡ ಡಾಕ್ಟರ್ ಅವರು ಬಹಳ ಮಾರನ ಮೇಲೆ ಸಿಟ್ಟಿಗೆ ಹೇಳ್ತಾ ಹೋಗ್ತಾರೆ ಅಂತ. ಯು ಫೂಲ್, ಆರ್ ಯು ಜೋಕಿಂಗ್, ಹಿ ಶೌಟೆಡ್. ಅವ್ರು ಕೇಳ್ತಾನೆ, ಹೇ ಮೂರ್ಖ, ನನ್ ಜೊತೆ ಹಾಸ್ಯ ಮಾಡ್ತಾ ಇದೀಯೇನು ಅಂತ ಹೇಳಿ ಅವನನ್ನ ದಬಾಯಿಸ್ತಾರೆ. ಜೋರು ಮಾತಿನಿಂದ ಅವನನ್ನ ಬೈತಾ ಹೋಗ್ತಾರೆ ಅಂತ. ಮಾರ ಶೋನ್ ಹಿಮ್ ಆಲ್ ದ ಬ್ಲಡ್ ಆನ್ ಹಿಸ್ ಕ್ಲೋತ್ಸ್ ಅಂಡ್ ಬಾಡಿ ಅಂಡ್ ಕ್ರಿಂಗ್ಡ್ ಬಿಫೋರ್ ಹಿಮ್ ಸೇಯಿಂಗ್ ದಟ್ ಹಿ ವಾಸ್ ನಾಟ್ ಲೇಯಿಂಗ್. ಆತ ಮಾರ ಏನ್ ಮಾಡಿರ್ತಾನ ಅಂತ ಹೇಳಿದ್ರೆ, ಇಲ್ಲ ಡಾಕ್ಟ್ರೆ, ನಾನೇನಾದ್ರೂ ಸುಳ್ಳ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ, ನೋಡಿ ನನ್ನ ಮೈ ಎಲ್ಲ ಕೊಳೆ ಆಗಿದೆ, ರಕ್ತದ ಕಲೆಗಳು ನನ್ನ ಮೈ ಮೇಲೆ ಇರ್ತಕ್ಕಂಥ ಭಾಗಗಳೆಲ್ಲ ಕಡೆ ಅದು ಚಿಮ್ಮಿದೆ ಎನ್ನುವಂಥದ್ದನ್ನ ಅವನು ಅವರನ್ನ ಕನ್ವಿನ್ಸ್ ಅನ್ನ ಮಾಡ್ತಾ ಇರ್ತಾನೆ. ಅದನ್ನ ಕೇಳಿ ಅವರು ಕೂಡ ಒಂದು ಆಶ್ಚರ್ಯಗೊಳ್ತಾ ಇರ್ತಾರೆ ಅಂತ. ಲುಕಿಂಗ್ ಅಟ್ ಆಲ್ ದಿಸ್ ಇಂಗ್ಲಿಷ್ ಮ್ಯಾನ್ ಬಿಲೀವ್ಡ್ ಮಾರ. ಈ ತರದೆಲ್ಲ ವಿಚಾರಗಳನ್ನು ನೋಡಿದಾಗ ಅಲ್ಲಿ ಗಾಯವೂ ಇರಲಿಲ್ಲ, ಅಥವಾ ಯಾವುದೇ ಸೈನ್ ಇರಲಿಲ್ಲ, ಅಥವಾ ಯಾವುದೇ ಕಲೆಯೂ ಇರಲಿಲ್ಲ. ಆದ್ರೂ ಕೂಡ ಅವನನ್ನ ಬೈದಾದ್ಮೇಲೆ
ಬಟ್ಟೆಗಳು ಕಲೆ ಆಗ್ತಾ ಇದ್ವು. ಸೊ ರಕ್ತದಿಂದ ಕೂಡಿರ್ತಕ್ಕಂಥ ಬಟ್ಟೆಗಳನ್ನ ನೋಡಿ ಇಂಗ್ಲಿಷ್ ಮ್ಯಾನ್ ಬಹಳ ಆಶ್ಚರ್ಯಚಕಿತನಾಗ್ತಾನೆ. ಸೊ ಅದನ್ನ ಕಂಡು ಅವನನ್ನ ಮಾರನನ್ನ ನಂಬುತ್ತಾ ಇರ್ತಾನೆ ಅಂತ. ಹಿ ಟುಕ್ ದ ಲೀಫ್ that had been kept on the wound and told Mara, show me the plant from which you plucked this leaf. I will give you my entire plantation. So ಯಾವಾಗ ಮಾರ ಅದನ್ನ ಹೇಳಿದ ತಕ್ಷಣ ಇಂಗ್ಲಿಷ್ ಮ್ಯಾನ್ಗೆ ಮಾರನ ಮೇಲೆ ನಂಬಿಕೆ ಬರ್ತದೋ ಅದನ್ನ ಹಿಡ್ಕೊಂಡು ಹೇಳ್ತಾನೆ, ಮಾರ ಇದನ್ನ ಎಲ್ಲಿ ತಗೊಂಡೆ, ಎಲ್ಲಿ ಕರ್ಕೊಂಡ್ ಬಂದಿದ್ಯೋ, ಸೊ ಅದನ್ನ ನನಗೆ ತೋರಿಸ್ಬಿಡು, ಬೇಕಾದ್ರೆ ನನ್ನ ಇಡೀ ಎಂಟೈರ್ ಪ್ರಾಪರ್ಟಿನೇ ಪ್ಲಾಂಟೇಶನ್ ನಿನಗೆ ಕೊಟ್ಬಿಡ್ತೀನಿ ಅನ್ನುವಂತ ಮಾತನ್ನ ಸೊ ಇಂಗ್ಲಿಷ್ ಮ್ಯಾನ್ ಅನ್ನು ಮಾರನಿಗೆ ಮನವರಿಕೆ ಮಾಡ್ಕೊಡ್ತಾನೆ ಅಂತ. ಮಾರ ಟುಕ್ ಹಿಮ್ ಟು ದ ಫಾರೆಸ್ಟ್ ಅಂಡ್ even though they searched for an entire day from morning to evening, they did not find that plant which had similar leaves. So ಏನು ಅಂತ ಹೇಳಿದ್ರೆ ಆಯ್ತಪ್ಪ ಅಂತ ಹೇಳ್ಕೊಂಡು ಮಾರ ಏನ್ ಮಾಡಿರ್ತಾನೆ, ಇಂಗ್ಲಿಷ್ ಮ್ಯಾನ್ ನ ಕರ್ಕೊಂಡು ಕಾಡಿಗೆ ಹೋಗ್ತಾ ಇರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಸೊ ಅವ್ರ ಏನ್ ಮಾಡಿರ್ತಾರೋ ಹುಡುಕಿರ್ತಾರೆ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಹೋಲಿಕೆ ಆಗುವಂತ ಎಲೆ ಎಲ್ಲೂ ಅವರನ್ನ ಸಿಗೋದಿಲ್ಲ ಅಂತ. ನಾವು ದ ಇಂಗ್ಲಿಷ್ ಮ್ಯಾನ್ thought that the Mara really did not want to identify the plant. He was angry because he thought that Mara was so greedy that even though he had offered him his entire estate, so he was not satisfied. So ಯಾವಾಗ ಮಾರ್ನಿಂಗ್ ಏನು ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ಸೊ ಹುಡುಕಿದ್ರು ಅದಕ್ಕೆ ಸಂಬಂಧಪಟ್ಟಂತ ಅದಕ್ಕೆ ಆ ಎಲೆಗೆ ಹೋಲಿಕೆ ಆಗುವಂತ ಯಾವುದೇ ಎಲೆ ಸಿಗ್ಲಿಲ್ಲ ಅಂತ ಹೇಳಿ ಬಂದಾಗ ಈ ಇಂಗ್ಲಿಷ್ ಮ್ಯಾನ್ಗೆ ಒಂದು ರೀತಿಲಿ ಸಿಟ್ಟು ಎದ್ದು ಬಿಡುತ್ತಾ. ಸೊ ಒಂದ್ ರೀತಿಲಿ ಹೆಂಗ ಅಂತ ಹೇಳಿದ್ರೆ ಬೇಕಂತಾನೆ ಅಥವಾ ಹೇಳ್ಬಾರ್ದಂತ ಇಟ್ಕೊಂಡು ಮಾರನನ್ನ ಆ ಎಲೆನ ತೋರಿಸ್ತಾ ಇಲ್ವೋ ಅಥವಾ ಅವನಿಗೆ ಇನ್ನೂ ಒಂದು ದುರಾಶೆಯ ಒಂದು ಭಾವನೆ ಅವನಲ್ಲಿ ಹುಟ್ಕೊಳ್ತಾ ಇದೆಯೇನೋ ಅನ್ನೋ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇರ್ತಾನೆ ಅಂತ. ಸೊ ಅದರಿಂದ ಈತ ಇಂಗ್ಲಿಷ್ ಮ್ಯಾನು ಬಹಳ ಸಿಟ್ಟಿಗೆ ಎದ್ದಿರ್ತಾನೆ ಅಂತ. ಸೊ he took out his gun and pointing at Mara said, if you do not show it to me, I will shoot you down. ಸೊ ಅದನ್ನ ಹೇಳ್ತಾನೆ. ಏನು ಇಂಗ್ಲಿಷ್ ಮ್ಯಾನ್ ಏನ್ ಮಾಡಿರ್ತಾನೆ, ತನ್ನಲ್ಲಿರ್ತಕ್ಕಂಥ ಗನ್ನ ತೆಗೆದುಕೊಂಡು ಸೊ ಮಾರನ ಕಡೆ ಪಾಯಿಂಟ್ ಮಾಡ್ತಾ ಇರ್ತಾನೆ ಅಂತ. ಸೊ ಅದಾದ್ಮೇಲೆ ಹೇಳ್ತಾನೆ, ಒಂದ್ ವೇಳೆ ನೀನೇನಾದ್ರೂ ತೋರಿಸ್ಲಿಲ್ಲ ಆ ಎಲೆ ಅಂತ ಹೇಳಿದ್ರೆ ನಾನು ನಿನ್ನ ಇಲ್ಲೇ ಶೂಟ್ ಮಾಡ್ಬಿಡ್ತೀನಿ ಅಂತ, ಗುಂಡು ಹಾರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಾವು ಮಾರ ವಾಸ್ ಶಿವರಿಂಗ್ ಅಂಡ್ ಹಿ ಸ್ಟಾರ್ಟೆಡ್ ಕ್ರೈಯಿಂಗ್ ಲೌಡ್ಲಿ. ಸೊ ಏನ್ ಮಾಡಿರ್ತಾನಂತ ಹೇಳಿದ್ರೆ ಮಾರನ ಅದನ್ನ ನೋಡಿ ಭಯಭೀತನಾಗಿ ಮೈಯೆಲ್ಲ ನಡಗಲಿಕ್ಕೆ ಚಾಲು ಆಗ್ಬಿಡುತ್ತಾ. ಸೊ ನಡಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಳುತ್ತಾ ಹೇಳ್ತಾನೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ. He fell at English man's feet and begged him and said that he really did not know. I believe the Englishman now really angry said, get out and drawn him out. ಸೊ ಈ ತರದೆಲ್ಲ ವಿಚಾರಗಳಂತ ಬಂದಾಗ ಸೊ ನಾನು ಹೇಳೋದೆಲ್ಲ ಸತ್ಯದ, ನನಗೆ ಯಾವ್ದು ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನ ಮಾರ ಅವನ ಕಾಲಿಗೆ ಬಿದ್ದು ಸೊ ಏನು ವಿನಂತಿಯನ್ನ ಮಾಡ್ಕೊಳ್ತಾ ಇರ್ತಾನೆ. ಸೊ ಅದನ್ನ ಏನು ಇಂಗ್ಲಿಷ್ ಮ್ಯಾನ್ ಅವನನ್ನ ಬಿಡ್ತಾನೆ ಅಂತ. ಸೊ ಹಿಯರಿಂಗ್ ದಿ ಸ್ಟೋರಿ ಐ ಆಲ್ಸೋ ಶೋಡ್ ಮೈ ಇರಿಟೇಷನ್ ಅಂಡ್ ಸೇಡ್, ಯಸ್ ಈಸ್ ಅ ಕಾಕ್ ಅಂಡ್ ಪಲ್ ಸ್ಟೋರಿ, ಟೋಟಲಿ ಫ್ಯಾಬ್ರಿಕೇಟೆಡ್. ಸೊ ಈ ತರದೆಲ್ಲ ಸ್ಟೋರಿಗಳನ್ನ ಕೇಳ್ಕೊಂಡಾಗ ಪೂರ್ಣಚಂದ್ರ ತೇಜಸ್ವಿ ಅವರಿಗೂ ಕೂಡ ಒಂದ್ ರೀತಿಲಿ ಇರಿಟೇಟ್ ಆಗ್ತಾ ಇತ್ತು ಅಂತ ಹೇಳ್ತಾ ಇರ್ತಾನೆ. ಅವ್ರು ಹೇಳ್ತಾ ಇರ್ತಾರೆ, ಇವನ್ ಸ್ಟೋರಿ ಹೆಂಗ ಅಂತ ಹೇಳಿದ್ರೆ ಒಂದು ಪೊಳ್ಳು ಮಾತಿನಿಂದ ಅಥವಾ ಟೊಳ್ಳು ಮಾತಿನ ಕಟ್ಟುಕತೆಯಿಂದ ನಿರ್ಮಿಸಿರ್ತಕ್ಕಂಥ ಒಂದು ಸ್ಟೋರಿ ಇದ್ದು, ಯಸ್ ಈಸ್ ಅ ಕಾಕ್ ಅಂಡ್ ಬಲ್ ಸ್ಟೋರಿ, ಟೋಟಲಿ ಫ್ಯಾಬ್ರಿಕೇಟೆಡ್, ಕೇವಲ ಕಟ್ಟುಕತೆ ಇರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಇಫ್ ಯು ಹ್ಯಾಡ್ ಗಾನ್ ಅಂಡ್ ಸರ್ಚ್ ನಿಯರ್ ಬಂಬೂ ಬಶ್ ವೇರ್ ಯು ಹರ್ಟ್ ಯುವರ್ ಹ್ಯಾಂಡ್, ವುಡ್ ಯು ನಾಟ್ ಹ್ಯಾವ್ ಫೌಂಡ್ ದ ಲೀಫ್ ಅಂಡ್ ದ ಪ್ಲಾಂಟ್? To which he replied with another story that the mongoose and crowclaw peasants also knew about this plant, and that when they go hunting snakes, if they are bitten by poisonous snakes, they immediately chew this leaf and thus cured themselves. ಸೊ ಯಾವಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಕೇಳ್ತಾ ಹೋಗ್ತಾರೆ, ನಿನಗೆ ಯಾವ ಒಂದು ಪ್ರದೇಶದಲ್ಲಿ ಗಾಯವಾಗಿತ್ತೋ, ಎಲ್ಲಿ ನೀನು ಬಂಬೂ ಸೂಟ್ಸ್ ಅನ್ನ ಕಟ್ ಮಾಡ್ತಾ ಇದೆಯೋ ಅಂತ ಪ್ರದೇಶದಿಂದನೇ ಆ ಎಲೆಯನ್ನ ತಂದಿದ್ದಾರೆ ಅಂತ ಹೇಳಿ ಬಂದಾಗ ಅದನ್ನ ನೀವು ತೋರಿಸ್ಲಿಕ್ಕೆ ಏನಾಗಿತ್ತು, ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬೋದಿತ್ತು ಅಥವಾ ಆ ತರದ ಪ್ಲಾಂಟ್ ಅನ್ನ ತೋರಿಸಬಹುದಾಗಿತ್ತಲ್ವಾ ಅಂತ ಕೇಳ್ತಾ ಇರ್ತಾನೆ. ಸೊ ಅದನ್ನ ರಿಪ್ಲೈ ಕೊಡ್ತಾನೆ. ಇವನೇನ್ ಮಾಡಿರ್ತಾನೆ, ಬೇರೆ ಒಂದು ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತು ಅದೇನಾಗುತ್ತಾ ಅಂತ ಹೇಳಿದ್ರೆ ಮುಂಗೂಸಿ ಮತ್ತು ಕ್ರೌಕಾಲ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸೊ ಹಾವು ಮತ್ತು ಮುಂಗ್ಲಿಯ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾನೆ. ಯಾವಾಗ ವಿಷಭರಿತವಾಗಿರ್ತಕ್ಕಂತ ಒಂದು ಏನು ಸರ್ಪ ಒಂದು ಈ ಮುಂಗುಸಿಯನ್ನ
ಕಡಿತದೋ ಅದೇ ಸಂದರ್ಭಕ್ಕೆ ಏನಾಗುತ್ತಾ ಇವುಗಳು ಆ ಒಂದು ಎಲೆಯನ್ನ ತಿಂದ್ಮೇಲೆ ತನ್ನಂತ ಅವುಗಳು ಏನು ಗುಣಮುಖರಾಗಿ ಮಾಡ್ಕೊಳ್ತಾ ಇರ್ತವು ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತಾನೆ. ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್. He had to chew everything on the left side. ಸೊ ಒಂದ್ ರೀತಿಲಿ ಹಾಸ್ಯಮಯವಾಗಿರ್ತಕ್ಕಂಥ ವಿಚಾರವನ್ನ ಹೇಳ್ತಾ ಹೋಗ್ತಾನೆ. ಏನು ಅಂತ ಹೇಳಿದ್ರೆ ಮಾರನ ಒಂದು ಏನು ಬಲಭಾಗದ ಬಾಯಿಯಲ್ಲಿ ಹಲ್ಲುಗಳೇ ಇರೋದಿಲ್ಲ ಅಂತ. ಸೊ ಹಿ ಹ್ಯಾಡ್ ಚೀವ್ ಎವ್ರಿಥಿಂಗ್ ಆನ್ ಲೆಫ್ಟ್ ಸೈಡ್. ಏನಾದ್ರು ತಿನ್ಬೇಕಿತ್ತು ಅಂತ ಹೇಳಿದ್ರೆ ಸೊ ಅದು ಕೇವಲ ಲೆಫ್ಟ್ ಸೈಡ್ ಇಂದಾನೆ ತಿನ್ಬೇಕು, ಎಡಭಾಗ ಕಡೆ ಮಾತ್ರ ತಿನ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಹಿ ವಾಸ್ ಏಜ್ಡ್ and perhaps they had fallen off naturally, but why only one side? I was curious. ಸೊ ಇವರಿಗೂ ಕೂಡ ಲೇಖಕರಿಗೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಬಹಳ ಕುತೂಹಲವನ್ನ ಕಾಡ್ತದೆ. ಅವನಿಗೆ ವಯಸ್ಸಾಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ಸೊ ಬಹುಶಃ ಸ್ವಾಭಾವಿಕವಾಗಿ ಬಿದ್ದಿರಬಹುದು. ಆದ್ರೂ ಕೇವಲ ಒಂದೇ ಕಡೆ ಯಾಕೆ ಬಿದ್ವು ಹಲ್ಲುಗಳು ಅಂತ ಕೇಳ್ತಾ ಇರ್ತಾನೆ. ಸೊ ಅದರಿಂದ ಇವರಿಗೂ ಒಂಥರ ಕ್ಯೂರಿಯಾಸಿಟಿ ಆಗೋದ್ರಿಂದ ಕೇಳ್ತಾ ಹೋಗ್ತಾನೆ. ಸೊ ಆ ತರವನ್ನ ಅವರಲ್ಲಿ ಕಾಡ್ತಾ. ಒನ್ ಡೇ ಐ ಆಸ್ಕ್ಡ್ ಹಿಮ್ ಹೌ ಹಿ ಹ್ಯಾಡ್ ಕಮ್ ಟು ಲಾಸ್ ಆಲ್ ದ ಟಿತ್ ಓನ್ಲಿ ಆನ್ ಒನ್ ಸೈಡ್. ಸೊ ಒಂದ್ ದಿವಸ ರೈಟರ್ ಅವರು ಕೇಳ್ತಾರೆ, ಮಾರ ಮತ್ತೆ ಎಲ್ಲವೂ ಸರಿನೇ, ಆದ್ರೆ ನಿನ್ನ ಬಾಯಲ್ಲಿ ಕೇವಲ ಒಂದ್ ಕಡೆನೆ ಯಾಕೆ ಹಲ್ಲು ಉದುರು ಹೋಗಿದ್ವು ಅಂತ ಕೇಳ್ತಾ ಹೋಗ್ತಾನೆ. ಸೊ ಅದನ್ನ ಕಂಡ ಮಾರ ಉತ್ತರವನ್ನ ಕೊಡ್ತಾನೆ. ಹಿ ಟೋಲ್ಡ್ ಮಿ ಆನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಬಹಳ ಒಂದ್ ರೀತಿಲಿ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಕಥೆಯನ್ನ ಹೇಳ್ತಾ ಹೋಗ್ತಾನೆ. ಇಟ್ ಸೀಮ್ಸ್ ದಟ್ ದೇ ಹ್ಯಾಡ್ ಫಾಲೋನ್ ಔಟ್ ಲಾಂಗ್ ಎಗೋ ಅಂಡ್ ನಾಟ್ ಆಸ್ ಅ ರಿಸಲ್ಟ್ ಆಫ್ ಹಿಸ್ ಅಡ್ವಾನ್ಸ್ ಏಜ್. ಸೊ ಅದು ಬಹಳ ಹಳೆ ದಿನಗಳಿಂದ ಈ ತರದೆಲ್ಲ ಆಗಿರುವಂತದ್ದು ಅಂತ ಹೇಳ್ತಾನೆ. ಏನಪ್ಪಾ ಅಂತ ಹೇಳಿದ್ರೆ ಒನ್ಸ್ ಹಿ ಹ್ಯಾಡ್ ಲೇಡ್ ಅ ಟ್ರ್ಯಾಪ್ ಇನ್ ಅ ಫಾರೆಸ್ಟ್ ಟು ಕ್ಯಾಚ್ ರ್ಯಾಬಿಟ್. ಸೊ ಒಂದ್ ದಿವಸ ಏನಾಗುತ್ತಾ ಅಂತ ಹೇಳಿದ್ರೆ ಅಲ್ಲಿ ರ್ಯಾಬಿಟ್ ಅನ್ನ ಏನು ಮೊಲನ ಹಿಡಿಲಿಕ್ಕೆ ಸೊ ಬಲೆಯನ್ನ ಹಾಕ್ಲಿಕ್ಕೆ ಒಂದು ಬಲೆಯನ್ನ ತಗೊಂಡು ಕಾಡಿನಲ್ಲಿ ಹೋಗಿರ್ತಾನು ಅಂತ. ಸೊ ಹಿ ವಾಸ್ ವರಿಡ್ ದಟ್ ಸಂಬಡಿ ಎಲ್ಸ್ ಮೇ ಗೆಟ್ ದೇರ್ ಬಿಫೋರ್ ಹಿಮ್ ಇನ್ ದ ಮಾರ್ನಿಂಗ್ and take away his catch. So he went into the forest before daybreak. The trap was empty. No rabbit had walked into it. Since there was a stream flowing nearby, Mara decided to brush his teeth and wash his face before ಟ್ರೆಕ್ಕಿಂಗ್ ಬ್ಯಾಕ್ ಹೋಮ್. ಸೊ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ನಾನು ಹೋಗೋದಕ್ಕಿಂತ ಮುಂಚೆ ಯಾರಾದ್ರೂ ಆ ಏನು ನಾನು ಹಾಕಿರ್ತಕ್ಕಂಥ ಬಲೆಯಲ್ಲಿ ಬಿದ್ದಿರ್ತಕ್ಕಂಥ ಮೊಲಗಳನ್ನ ಯಾರಾದ್ರೂ ತಗೊಂಡು ಹೋಗ್ಬಹುದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವನೇನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಏನ್ ಮಾಡಿರ್ತಾನೆ, ಬೆಳಗ್ಗೆ ಆ ಪ್ರದೇಶಕ್ಕೆ ಹೋಗಿರ್ತಾನು ಅಂತ. ಸೊ ಅಲ್ಲಿ ಹೋಗಿದ ತಕ್ಷಣ ಏನಾಗುತ್ತಾ ಆ ಒಂದು ಟ್ರ್ಯಾಪ್ ಏನಾಗಿರುತ್ತಾ ಖಾಲಿಯಾಗಿರ್ತದೆ, ಎಂಟಿ ಆಗಿರ್ತದೆ ಅಂತ. ಸೊ ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್ ಇನ್ ಟು ಇಟ್. ಸೊ ಅದರಲ್ಲಿ ಯಾವುದೇ ರ್ಯಾಬಿಟ್ಗಳು ಕಾಣಿಸೋದಿಲ್ಲ ಅಂತ. ಸೊ ಅದನ್ನ ಕಂಡಂತ ಮಾರ ಸಿನ್ಸ್ ದೇರ್ ವಾಸ್ ಅ ಸ್ಟ್ರೀಮ್, ಅಲ್ಲೇ ಇರ್ತಕ್ಕಂಥ ಸಮೀಪದಲ್ಲಿರ್ತಕ್ಕಂಥ ಒಂದು ಹೊಳೆಯನ್ನ ನೋಡ್ತಾನೆ. ಸೊ ಏನು ಹಳ್ಳಿ ಕಡೆ ನಾವು ಹಳ್ಳ ಅಂತ ಹೇಳ್ತೀವಲ್ರಿ, ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥದ್ದು. ಸೊ ಫ್ಲೋರಿಂಗ್ ನಿಯರ್ ಬೈ ಮಾರ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್ ಅಂಡ್ ವಾಶ್ ಹಿಸ್ ಫೇಸ್. ಸೊ ಅದನ್ನ ಇಲ್ಲೇ ಹಲ್ಲು ಉಜ್ಲಿಕ್ಕೆ ಆಗುತ್ತಾ ಮತ್ತೆ ಮುಖವನ್ನ ಏನು ತೊಳಿಲಿಕ್ಕೆ ಆಗ್ತದೆ ಏನೋ ಅಂತ ವಿಚಾರವನ್ನು ಇಟ್ಕೊಂಡು ಆ ಹೊಳೆಯಲ್ಲಿ ಹೋಗ್ತಾ ಇರ್ತಾನೆ ಅಂತ. ಬಿಫೋರ್ ಟ್ರೆಕ್ಕಿಂಗ್ ಬ್ಯಾಕ್ ಹೋಮ್, ಅದು ಮನೆಗೆ ಹೋಗೋದಕ್ಕಿಂತ ಮುಂಚೆ ಅಂತ ಹೇಳ್ತೀವಿ. ವೆನ್ ಹಿ ಬ್ರೋಕ್ ಅ ಸ್ಮಾಲ್ ಸ್ಟಿಕ್ ಫ್ರಮ್ ಅ ನಿಯರ್ ಬೈ ಪ್ಲಾಂಟ್ ಟು ಬ್ರಷ್ ಅ ಥರ್ಡ್ ಆರ್ ಫೋರ್ತ್ ಟೈಮ್ he felt a sure taste in the mouth. ಸೊ ಯಾವಾಗ ಹಲ್ಲನ್ನು ಉಜ್ಲಿಕ್ಕೆ ಸಮೀಪದಲ್ಲಿರ್ತಕ್ಕಂಥ ಒಂದು ಸಸ್ಯದ ಒಂದು ಮರದ ಒಂದು ಏನು ಕಡ್ಡಿಯನ್ನ ಕಟ್ ಮಾಡ್ಕೊಂಡು, ಈಗ ನಾವು ಕಾಮನ್ ಆಗಿ ಏನ್ ಮಾಡಿರ್ತೀವಿ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಕಡೆಯಲ್ಲ ಬೇವಿನ ಒಂದು ಮರದ ಒಂದು ಕಟ್ಟಿಗೆಯನ್ನ ಕಟ್ಕೊಂಡು ನಾವು ಹಲ್ಲನ್ನ ಉಜ್ತೀವಲ್ರಿ. ಸೊ ಅದೇ ತರ ಇವನು ಕೂಡ ಆ ತರದನ್ನೇ ಮಾಡ್ಲಿಕ್ಕೆ ಹೋಗಿರ್ತಾನು ಅಂತ. ಸೊ ಹಂಗ ಸಂದರ್ಭದಲ್ಲಿ ಏನಾಗುತ್ತಾ ಅಂತ ಹೇಳಿದ್ರೆ ಆ ಪ್ಲಾಂಟಿನ ಒಂದು ಕಟ್ಟಿಗೆಯನ್ನ ತಗೊಂಡು ಬ್ರಷ್ ಮಾಡ್ತಾ ಇರ್ತಾನೆ. 3 ಸಲಿ 4 ಸಲಿ ಆ ತರದೆಲ್ಲ ಬ್ರಷ್ ಮಾಡಿರ್ತಾನು. ಸೊ ಅವನಿಗೆ ಒಂಥರ ಹುಳಿಯ ಟೇಸ್ಟ್ ಅವನ ಬಾಯಲ್ಲಿ ಅವನಿಗೆ ಭಾಸವಾಗ್ತದೆ ಅಂತ. ಹಿ ಥಾಟ್ ದಟ್ ದೇರ್ ವಾಸ್ ಸಮಥಿಂಗ್ ರಾಂಗ್ ವಿತ್ ದ ಸ್ಟಿಕ್ ಅಂಡ್ ಥ್ರೀವ್ ಇಟ್. ಸೊ ಅದನ್ನ ಅರಿತುಕೊಂಡ ಏನೋ ಒಂಥರ ರಾಂಗ್ ಸಿಚುವೇಶನ್ ಆಗ್ತಾ ಇದೆಯಲ್ಲ ನನ್ನ ಬಾಯಲ್ಲಿ ಏನೋ ಒಂದು ವಿಚಾರವನ್ನ ಅವನು ಮನಗಾಣ್ತಾ ಇರ್ತಾನೆ ಅಂತ. ಸೊ ಅದನ್ನ ಕಂಡು ಅವನೇನ್ ಮಾಡುತ್ತಾನೆ, ಆ ಸ್ಟಿಕ್ ಅನ್ನ ಬಿಸಾಡ್ಬಿಡ್ತಾನೆ ಅಂತ. ಬಿಫೋರ್ ಹಿ ಕುಡ್ ಟ್ರೈ ಅನದರ್ ಸ್ಟಿಕ್ he wanted to rinse his mouth and he took some water from the stream. Put it into his mouth and after churning it around in his mouth and spat it out. ಸರ್ಪ್ರೈಸ್. ಸೊ ಏನಾಗುತ್ತಾ ಅಂತ ಹೇಳಿದ್ರೆ ಅದನ್ನ
ಬಿಸಾಡಿದ್ಮೇಲೆ ಸ್ವಲ್ಪ ನೀರನ್ನ ತಗೊಂಡು ಬಾಯಲ್ಲಿ ಏನ್ ಮಾಡಿರ್ತಾನು ಮುಕ್ಕಳಿಸ್ತಾ ಇರ್ತಾನು ಅಂತ. ಸೊ ಆ ಒಂದು ಮುಕ್ಕಳಿಸೋದ್ರಿಂದ ಏನಾಗುತ್ತಾ, ಅದಾದ ಬಳಿಕ ಅವನು ಆ ಒಂದು ಹೊರಗಡೆ ಅದನ್ನ ಹೊರ ಹಾಕ್ಲಿಕ್ಕೆ ಸ್ಪಿಟ್ ಔಟ್ ಮಾಡ್ತಾ ಇರ್ತಾನೆ. ಸೊ ಯಾವಾಗ ಅದನ್ನ ಸ್ಪಿಟ್ ಔಟ್ ಮಾಡ್ತಾನೋ ಅವನಿಗೆ ಆಶ್ಚರ್ಯವನ್ನ ಕಾದಿರ್ತದೆ ಅಂತ. ಸೊ ವಾಟ್ ಇಸ್ ದಟ್ ದ ಸರ್ಪ್ರೈಸ್ ಮೀನ್ಸ್ all the teeth and which had been touched by the stick tumbled out of his mouth. ಸೊ ಯಾವಾಗ ಯಾವೆಲ್ಲ ಹಲ್ಲುಗಳಿಗೆ ಆ ಸ್ಟಿಕ್ಕು ಟಚ್ ಆಗಿತ್ತೋ ಅವುಗಳೆಲ್ಲವೂ ಕೂಡ ಉದುರಿ ಹೊರಗಡೆ ಬಂದ್ಬಿಡ್ತಾವು ಅಂತ. ಬಹಳ ಒಂದು ರೀತಿಲಿ ಏನು ಆಶ್ಚರ್ಯ ಸಂಗತಿ ಅವನನ್ನ ಕಾಡ್ತಾ ಇತ್ತು ಅಂತ. Thank God I was saved because I had not brushed all the teeth. Otherwise I would not have had any teeth left to eat even rice. ಸೊ ದೇವರ ದಯದಿಂದ ಕೇವಲ ನಾನೇನ್ ಮಾಡೀನಿ, ಒಂದು ಸೈಡ್ ಮಾತ್ರ ಹಲ್ಲು ಉಜ್ಜಿನ್ರಪ್ಪ. ಸೊ ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಹೋಗ್ತಿತ್ತು ಕಡಿ ಪಕ್ಷ. ಸೊ ಒಂದ್ ವೇಳೆ ಎಲ್ಲಾ ಹಲ್ಲುಗಳಿಗೆ ನಾನು ಆ ತರದ ಬ್ರಷ್ ಮಾಡ್ತಿದ್ದ ಅಂತ ಹೇಳಿದ್ರೆ ಎಲ್ಲವೂ ಉದುರೋಗ್ತಾ ಇತ್ತು, ಏನೂ ಇರ್ತಿರ್ಲಿಲ್ಲ. ಆದ್ರೆ ಕಡಿ ಪಕ್ಷ ಏನಾಗುತ್ತಾ, ಇವನ್ ರೈಸ್ ಆದ್ರೂ ತಿನ್ಲಿಕ್ಕೆ ಒಂದ್ ಕಡೆ ಲೆಫ್ಟ್ ಸೈಡ್ ಆದ್ರೂ ಆ ತರದೆಲ್ಲ ಹಲ್ಲುಗಳು ನಾನು ಉಳಿಸ್ಕೊಂಡಿಟ್ಟೆ. ಅದು ದೇವರ ಆಶೀರ್ವಾದ, ದಯೆ ಅಂತ ಹೇಳ್ತಾ ಇರ್ತಾನೆ. ಐ ರಿಬುಕ್ಡ್ ಹಿಮ್, ಹೇ ಮಾರ, ಇಫ್ ಯು ವಾಂಟ್ ಟು ಟೆಲ್ ದ ಲೈಸ್ ದೇ ಮಸ್ಟ್ ಅಟ್ ಲೀಸ್ಟ್ ಬಿ ಬಿಲೀವೇಬಲ್. ಸೊ ಅವರು ರೈಟರ್ ಅವ್ರು ಹೇಳ್ತಾರೆ, ಅದನ್ನ ಖಂಡಿಸ್ತಾ ಇರ್ತಾರೆ, ಮಾರ ಹೇಳ್ಬೇಕಾದ್ರೆ ನೀನ್ ಏನಾರ ಸ್ಟೋರಿ ಹೇಳ್ಬೇಕಾಗಿತ್ತು ಅಥವಾ ಸುಳ್ಳು ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದು ನಂಬಿಕೆ ಬರುವಂತದ್ರು ಸ್ಟೋರಿಗಳನ್ನ ಹೇಳಪ್ಪ, ಕಥೆಗಳನ್ನ ಹೇಳು, ಆ ತರದೆಲ್ಲ ಜಾಸ್ತಿ ಸುಳ್ಳಿರುವಂತದನ್ನೆಲ್ಲ ಹೇಳಲಿಕ್ಕೆ ಹೋಗ್ಬೇಡ ಅನ್ನುವಂಥದ್ದನ್ನ ಅವರು ರೈಟರ್ ಅವ್ರು ಹೇಳ್ತಾ ಹೋಗ್ತಾರೆ. ಮಾರ ಸೆಡ್, ಕಾಂಟ್ ಯು ಸಿ ದಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀತ್. ಸೊ ನಿಮಗೆ ಕಾಣಿಸಲ್ದೇನ್ರಿ, ಸೊ ನನ್ನ ಬಾಯಲ್ಲಿ ಇರ್ತಕ್ಕಂಥ ಲೆಫ್ಟ್ ಸೈಡ್ ಎಲ್ಲ ಹಲ್ಲುಗಳು ಬಿದ್ದೋಗಿರೋದು ಕಾಣಿಸಲ್ವೇನು, ನಾನು ಸುಳ್ಳು ಹೇಳ್ತೀನ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾನೆ. ದೆನ್ ಕಮ್ ಅಂಡ್ ಶೋ ಮಿ ದ ಪ್ಲಾಂಟ್. ಹಾಗಾದ್ರೆ ಯಾವ ಸ್ಟಿಕ್ ಅನ್ನ ನೀನು ಯೂಸ್ ಮಾಡಿದ್ಯಲ್ಲ ನನ್ನನ್ನು ತೋರಿಸ್ಬಿಡಲ್ಲ, ನಡಿ ಕಾಡಿಗೆ ಹೋಗೋಣ ಅಂತ ಹೇಳಿ ರೈಟರ್ ಅವರು ಕೇಳ್ತಾ ಹೋಗ್ತಾನೆ. ಹೌ ಕ್ಯಾನ್ ಐ ಶೋ ಯು ದಟ್ ಪ್ಲಾಂಟ್, ನಾನು ಹೆಂಗೆ ಹೇಳಿ ತೋರಿಸ್ಲಿಕ್ಕೆ ಸಾಧ್ಯ ಅದು ನಿಮ್ಗೆ ಅಂತ ಕೇಳ್ತಾ ಇರ್ತಾನೆ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್. ಅಲ್ಲಿ ನೂರಾರು ಏನು ಸಸಿಗಳು ಅಲ್ಲದವು, ಅದರಲ್ಲಿ ಯಾವ್ದಂತ ನಾನು ನಿಮಗೆ ತೋರಿಸ್ಕೊಡ್ಲಿ ಅಂತ ಹೇಳ್ತಾನೆ. ಯು ಕ್ಯಾನ್ ಡೂ ಒನ್ ಥಿಂಗ್ ಸರ್, ನೀವೊಂದು ಕೆಲಸ ಮಾಡ್ರಿ ಅಂತ ಹೇಳಿ. ಏನಪ್ಪಾ ಅಂತ ಹೇಳಿದ್ರೆ, ಯು ಕ್ಯಾನ್ ಟ್ರೈ ಬ್ರಷಿಂಗ್ ಯುವರ್ ಟೀತ್ ವಿತ್ ಈಚ್ ಆಫ್ ದೆಮ್. ಸೊ ಅಲ್ಲಿ ಪ್ರತಿಯೊಂದು ಮರದ ಒಂದು ಏನು ಸ್ಟಿಕ್ ಗಳನ್ನ ತಗೊಂಡು ನೀವು ಬ್ರಷ್ ಮಾಡ್ತಾ ಹೋಗ್ರಿ, ನಿಮಗೆ ಗೊತ್ತಾಗ್ಬಿಡತ್ತಾ ಅಂತ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ವಿಚ್ ಒನ್ ಹ್ಯಾಸ್ ದಿಸ್ ಎಫೆಕ್ಟ್. ಸೊ ಅವಾಗ ಯಾವುದು ಎಫೆಕ್ಟ್ ಆಗ್ತದೆ ಅದು ಪಕ್ಕ ಇದೆ ನಂಗೆ ಗೊತ್ತಾಗ್ಬಿಡತ್ತಾ ಅಂತ ಹೇಳ್ತಾ ಹೋಗ್ತಾನೆ. ವೈ ಶುಡ್ ಐ, ನಾನ್ ಯಾಕೆ ಮಾಡ್ಲಿ ಅಂತ ಕೇಳ್ತಾನೆ. ರೈಟರ್ ಅವ್ರು ಹೇಳ್ತಾರೆ, ಯು ಆರ್ ದ ಒನ್ ಹೂ ಈಸ್ ಲೈಯಿಂಗ್, ಸೊ ಯು ಹ್ಯಾವ್ ಟು ಬ್ರಷ್ ಯುವರ್ ಟೀತ್ ವಿತ್ ಆಲ್ ದೋಸ್ ಪ್ಲಾಂಟ್ಸ್ ಅಂಡ್ ಡಿಸ್ಕವರ್ ದ ರೈಟ್ ಒನ್. ಸೊ ನೀನೇ ಅದು ಸುಳ್ಳು ಹೇಳಿಕ್ ಪ್ರಯತ್ನ ಮಾಡ್ತಾ ಇದೆಯಲ್ಲ, ಸೊ ಹಾಗಾಗಿ ನೀನೇ ಅದನ್ನ ಏನು ಪ್ರಯತ್ನವನ್ನ ಮಾಡು. ಮೈ ಗಾಡ್, ದೇರ್ ಆರ್ ಸೋ ಮೆನಿ ಪ್ಲಾಂಟ್ಸ್ ಇನ್ ದ ಫಾರೆಸ್ಟ್, ಐ ವೋಂಟ್ ಲೀವ್ ಲಾಂಗ್ ಇನಫ್ ಟು ಟ್ರೈ ಈಚ್ ಅಂಡ್ ಎವ್ರಿ ಒನ್ ಆಫ್ ದೆಮ್. ಸೊ ಅಯ್ಯೋ ದೇವ್ರೆ, ಸೊ ಅಲ್ಲಿ ಸಾಕಷ್ಟು ಮರಗಳಿರೋದ್ರಿಂದ ಅದನ್ನ ಪ್ರತಿಯೊಂದನ್ನ ನಾನು ಚೆಕ್ ಮಾಡ್ಕೊಂತ ಹೋಗಿದ್ದ ಅಂತ ಹೇಳಿದ್ರೆ ನನ್ನ ಜೀವನನೇ ಸಾಕಾಗುವುದಿಲ್ಲ, ಅದು ಅಷ್ಟೊಂದು ಸಾಕಷ್ಟು ಏನು ಪ್ಲಾಂಟ್ಸ್ಗಳು ಅಲ್ಲದವು ಅನ್ನೋದನ್ನ ಮಾರ ಹೇಳ್ತಾ ಹೋಗ್ತಾನೆ. ಹೇ ಮಾರ, ಇಫ್ ಯು ಕೀಪ್ ಟ್ರೈಯಿಂಗ್ ಔಟ್ ಡಿಫರೆಂಟ್ ಒನ್ಸ್ ಯು ಮೇ ಫೈಂಡ್ ಒನ್ ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್. ಸೊ ನೀನೇನಾದ್ರೂ ಅದನ್ನ ಪ್ರತಿಯೊಂದು ಈ ತರ ಎಲ್ಲ ಯೂಸ್ ಮಾಡ್ಕೊಂತ ಹೋದಿ ಅಂತ ಹೇಳಿದ್ರೆ ಹೋಗಿರುವಂತ ಹಲ್ಲುಗಳು ಮರಳಿ ವಾಪಸ್ ಬರ್ಬೋದಲ್ವಾ. ಸೊ ಹಾಗಾಗಿ ನೀನು ಪ್ರಯತ್ನ ಮಾಡು ಅಂತ ಹೇಳಿ ಅವರು ರೈಟರ್ ಅವರು ಮಾರನಿಗೆ ಹೇಳ್ತಾ ಹೋಗ್ತಾರೆ ಅಂತ. ಹೌ ಕ್ಯಾನ್ ಐ ಸೇ ವಿಚ್ ಟೈಪ್ ಆಫ್ ದ ಪ್ಲಾಂಟ್ಸ್ ಐ ವಿಲ್ ಸ್ಟಂಬಲ್ ಅಪೋನ್, ಜಸ್ಟ್ ಮೈ ಬ್ಯಾಡ್ ಲಕ್ ಇಫ್ ಐ ಗೆಟ್ ಒನ್ ವಿಚ್ ಕಿಲ್ಸ್ ಮೀ. ಸೊ ಅದನ್ನು ಹೇಗೆ ಹೇಳಲಿಕ್ಕೆ ಸಾಧ್ಯ? ಸೊ ಯಾವ ಥರದ ಪ್ಲಾಂಟ್ಗಳು ಯಾವೆಲ್ಲ ಎಡವಟ್ಗಳು ಆಗ್ಬಿಡ್ತಾವು ಅಂತ. ಸೊ ನನ್ನ ಒಂದು ದೈವ ಇಚ್ಛೆಯಿಂದ ಒಂದು ರೀತಿಲಿ ಹೆಂಗ ಅಂತ ಹೇಳಿದ್ರೆ ನಾನು ಸಾಯೋದನ್ನ ತಪ್ಪಿಸ್ಬಿಡ್ತು ಅಂತ ಹೇಳ್ತಾ. ಸೊ ಡಿಯರ್ ಸ್ಟೂಡೆಂಟ್ಸ್, ದ ರಿಮೈನಿಂಗ್ ಪಾರ್ಟ್ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಎವ್ರಿ ಒನ್.